ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಎಲ್ಲ ಮಂಗಲ ಕಾರ್ಯಗಳಲ್ಲಿ ಹಾಗೂ ಯಾವುದೇ ಕಾರ್ಯಗಳಲ್ಲಿ ನಾವು ಮೊದಲಿಗೆ ಗಣೇಶನ ಪೂಜೆಯನ್ನು ಮಾಡಲೇಬೇಕು. ಅಂದರೆ ನಾವು ಕೈಕೊಂಡ ಎಲ್ಲ ಕಾರ್ಯಗಳು ಸುಸೂತ್ರವಾಗಿ ನಿರ್ವಿಘ್ನವಾಗಿ ನೆರವೇರುತ್ತವೆ. ಆದ್ದರಿಂದ ಗಣೇಶನಿಗೆ ವಿಘ್ನ ನಿವಾರಕ, ಸಂಕಟಹರ್ತ ಎಂದು ಹೆಸರು. ಗಣೇಶನಿಗೆ ಪ್ರಿಯವಾದ ತಿಥಿ ಚತುರ್ಥಿ. ಪ್ರತಿ ತಿಂಗಳು ಕೃಷ್ಣ ಪಕ್ಷದ ಚತುರ್ಥಿ ದಿನ ಸಂಕಷ್ಟಹರ ಗಣಪತಿ ವ್ರತವನ್ನು ಆಚರಿಸಲಾಗುತ್ತದೆ. ಆ ದಿನ ಉಪವಾಸವಿದ್ದು ಶ್ರೀ ಗಣೇಶನ ಪೂಜೆಯನ್ನು ಶ್ರದ್ಧಾಭಕ್ತಿಯಿಂದ ಮಾಡಿ ರಾತ್ರಿ ಚಂದ್ರೋದಯವಾದ ನಂತರ ಗಣೇಶನಿಗೆ 21 ಮೋದಕಗಳನ್ನು ಸಮರ್ಪಿಸಿ ಭೋಜನ ಮಾಡುವ ವಾಡಿಕೆ. ಸಂಕಷ್ಟಹರ ವ್ರತವು ಮಂಗಳವಾರ ದಿನ ಬಂದರೆ ತುಂಬ ವಿಶೇಷ. ಇದಕ್ಕೆ ಅಂಗಾರಕ ಸಂಕಷ್ಟಿ ಎಂದು ಕರೆಯುತ್ತಾರೆ. ಅಂದು ತುಂಬ ವಿಶೇಷವಾದ ದಿನ. ಆದ್ದರಿಂದ ಈ ವ್ರತವನ್ನು ಅಂಗಾರಕ ಸಂಕಷ್ಟಿ ದಿನದಂದು ಮಾಡುವುದರಿಂದ ನಮ್ಮ ಎಲ್ಲ ಕಾರ್ಯಗಳು ಹಾಗೂ ಇಷ್ಟಾರ್ಥಗಳು ಸುಸೂತ್ರವಾಗಿ ನೆರವೇರುವುದರಲ್ಲಿ ಸಂಶಯವೇ ಇಲ್ಲ. ಆದ್ದರಿಂದ ಸಂಕಷ್ಟಹರ ವ್ರತದಂದು ದೇವರ ಮುಂದೆ ಈ ಗಣೇಶನ ರಂಗೋಲಿಯನ್ನು ಹಾಕಿ ಗಣೇಶನ ಷೋಡಶನಾಮ ಸ್ತೋತ್ರವನ್ನು ಹೇಳಿಕೊಳ್ಳಬೇಕು. ನಾನು ಈ ರೀತಿ ಗಣೇಶನ ರಂಗೋಲಿಯನ್ನು ಹಾಕಿದ್ದೇನೆ. ನಿಮಗೆ ಯಾವುದು ಅನುಕೂಲವೋ ಆ ರಂಗೋಲಿಯನ್ನು ಹಾಕಬಹುದು. ಈ ಗಣೇಶನ ಷೋಡಶನಾಮ ಸ್ತೋತ್ರವನ್ನು ಹೇಳಿಕೊಳ್ಳುವುದರಿಂದ ನಮ್ಮ ಎಲ್ಲ ಕಷ್ಟಗಳು ದೂರವಾಗಿ ನಮ್ಮ ಇಷ್ಟಾರ್ಥಗಳೆಲ್ಲವೂ ಶೀಘ್ರದಲ್ಲಿ ನೆರವೇರುತ್ತವೆ. ಈಗ ಶ್ರೀ ಗಣೇಶನ ಷೋಡಶನಾಮ ಸ್ತೋತ್ರ. ಶ್ರೀ ಗಣೇಶನ ಷೋಡಶನಾಮ ಸ್ತೋತ್ರ. ಸುಮುಖಶ್ಚೇಕದಂತಶ್ಚ ಕಪಿಲೋ ಗಜಕರ್ಣಕಃ ಲಂಬೋದರಶ್ಚ ವಿಕಟೋ ವಿಘ್ನರಾಜೋ ಗಣಾಧಿಪಃ ಧೂಮ್ರಕೇತುಃ ಗಣಾಧ್ಯಕ್ಷೋ ಫಾಲಚಂದ್ರೋ ಗಜಾನನಃ ವಕ್ರತುಂಡ ಶೂರ್ಪಕರ್ಣೋ ಹೇರಂಬಃ ಸ್ಕಂದಪೂರ್ವಜಃ. ಷೋಡಶೇತಾನಿ ನಾಮಾನಿ ಯ ಪಠೇತ್ ಶೃಣುಯಾದಪಿ ವಿದ್ಯಾರಂಭೆ ವಿವಾಹೇ ಚ ಪ್ರವೇಶೆ ನಿರ್ಗಮೆ ತಥಾ ಸಂಗ್ರಾಮೆ ಸರ್ವಕಾರ್ಯೇಷು ವಿಘ್ನಸ್ತಸ್ಯ ನ ಜಾಯತೆ.